ಅನ್ನಭಾಗ್ಯದ 10 ಕೆಜಿ ಅಕ್ಕಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ಇನ್ನಿಲ್ಲದ ಸರ್ಕಸ್ ಅನ್ನು ನಡೆಸ್ತಾ ಇದೆ. ಕೇಂದ್ರದೊಂದಿಗಿನ ಮಾತುಕತೆ ಮುರಿದು ಬಿದ್ದಿದ್ದು ಕೇಂದ್ರ ಹೆಚ್ಚುವರಿ ಅಕ್ಕಿ ಕೊಡೋದಕ್ಕೆ ನಿರಾಕರಿಸಿದೆ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನ ಮುಂದುವರಿಸಿದೆ. ಯಾರಿಗೆ ಗೊತ್ತು, ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಜೋಳ ರಾಗಿಯೂ ಸಿಗಬಹುದು. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಈ ಮಧ್ಯೆ ನಾಯಕರ ಮಾತಿನ ಜಟಾಪಟಿ ಕೂಡ ಯಥಾಪ್ರಕಾರವಾಗಿ ಮುಂದುವರೆದಿದೆ. ಒಂದು ವಾರದಲ್ಲಿ ಅಕ್ಕಿ ಖರೀದಿ ಬಗ್ಗೆ ಸ್ಪಷ್ಟ ಚಿತ್ರಣ. ಒಂದು ವಾರ ಟೈಮ್ ಕೊಡಿ, ನಾವೆಲ್ಲ ಎಕ್ಸರ್ಸೈಸ್ ಮಾಡಿ ಅದನ್ನ ತೀರ್ಮಾನ ಮಾಡಿ ಕೊಡ್ತೀವಿ. ಅಕ್ಕಿ ಸಂಕಷ್ಟ ಪರಿಹರಿಸಲು ಸಿಎಂ ಮಹತ್ವದ ಸಭೆ. ಜುಲೈ 1ನೇ ತಾರೀಕಿನಿಂದ ಅಕ್ಕಿಗೂ ಕೊಡಬೇಕು ಅಂತ ಮಾಡಿದ್ದು, ಅಕ್ಕಿ ಸಿಗ್ತಾ ಇಲ್ಲ. ಕೇಂದ್ರದ ಜೊತೆಗಿನ ಮಾತುಕತೆ ಮುರಿದು ಬಿದ್ದಿದೆ. ಬೇರೆ ರಾಜ್ಯಗಳಿಂದ ಅಕ್ಕಿ ತರೋದಕ್ಕೂ ನೂರಾರು ಅಡ್ಡಿ ಎದುರಾಗಿದೆ. ಆದ್ರೆ ಇದರ ಮಧ್ಯೆ ಅನ್ನಭಾಗ್ಯ ಗ್ಯಾರಂಟಿ ಕೊಡ್ತೀವಿ ಅನ್ನೋ ಗಡುವು ಹತ್ತಿರ ಬಂದಿದೆ. ಅಂದುಕೊಂಡಂತೆ ಆದ್ರೆ ಜುಲೈ 1ಕ್ಕೆ ಅನ್ನಭಾಗ್ಯ ಜಾರಿಯಾಗಬೇಕು. ಆದ್ರೆ ಈಗಾಗಲೇ ಸಚಿವರ ಬಾಯಲ್ಲೇ ವಿಳಂಬದ ಮಾತು ಹೊರಬಿದ್ದಿದೆ. ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಅಗ್ನಿ ಪರೀಕ್ಷೆ ಎದುರಾಗಿದೆ. ಹೀಗಿದ್ರೂ ಸರ್ಕಾರ ತನ್ನ ಪ್ರಯತ್ನ ನಿಲ್ಲಿಸಿಲ್ಲ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯ ಅಕ್ಕಿ ಖರೀದಿ ಸಂಬಂಧ ಮಹತ್ವದ ಸಭೆ ನಡೆಸಿದ್ದಾರೆ. ಅಕ್ಕಿ ಖರೀದಿಗೆ ಕೇಂದ್ರೀಯ ಭಂಡಾರದಿಂದ ಸಕಾರಾತ್ಮಕ ಸ್ಪಂದನೆ. ಅಸಲಿಗೆ ಅಕ್ಕಿ ಖರೀದಿ ಸಂಬಂಧ ರಾಜ್ಯ ಸರ್ಕಾರ ಎನ್ಸಿಸಿಎಫ್, ಕೇಂದ್ರೀಯ ಭಂಡಾರ ಮತ್ತು ನಾಫೆಡ್ನಿಂದ ಕೊಟೇಶನ್ ಕೇಳಿತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ಆಹಾರ ಸಚಿವ KH ಮುನಿಯಪ್ಪ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ವಿಧಾನಸೌಧದಲ್ಲಿ ಸಭೆ ನಡೆಸಿದ್ರು. 3 ಏಜೆನ್ಸಿಗಳಿಂದ ಅಕ್ಕಿ ಖರೀದಿಸುವ ಬಗ್ಗೆ ಚರ್ಚೆ ಆಯಿತು. ಈ ಮಧ್ಯೆ ಕೇಂದ್ರೀಯ ಭಂಡಾರದಲ್ಲಿ ಅಕ್ಕಿ ಸಂಗ್ರಹವಿದ್ದು ರಾಜ್ಯ ಸರ್ಕಾರದ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎನ್ನಲಾಗಿದೆ. ಹಾಗೆ 1 ವಾರದೊಳಗೆ ತಮ್ಮ ನಿರ್ಧಾರ ತಿಳಿಸುವುದಾಗಿ ಕೇಂದ್ರೀಯ ಭಂಡಾರ ಹೇಳಿದೆ. ಇನ್ನು ಸಭೆ ಬಳಿಕ ಮಾತನಾಡಿದ ಆಹಾರ ಸಚಿವ ಮುನಿಯಪ್ಪ, ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಕೇಂದ್ರದ 3 ಸಂಸ್ಥೆಗಳಿಗೆ ಸೂಚಿಸಿದ್ದೀವಿ ಎಂದರು. ನ್ಯಾಪೆಡ್, NCCF, ಕೇಂದ್ರೀಯ ಭಂಡಾರ ಇವರಿಗೆ ಸಲಹೆ ಮಾಡಿದ್ದೀವಿ. ನೀವು ತಕ್ಷಣ ಟೆಂಡರ್ ಪ್ರೋಸೆಸ್ ಮಾಡಿ ಅಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಆದಷ್ಟು ಬೇಗ ಒಂದು ತೀರ್ಮಾನ ಕೊಡಬೇಕು ಅಂತ ಹೇಳಿದ್ದೀವಿ. ದಕ್ಷಿಣಕ್ಕೆ ರಾಗಿ, ಉತ್ತರಕ್ಕೆ ಜೋಳ, 8 ಕೆಜಿ ಅಕ್ಕಿ. ರಾಜ್ಯಕ್ಕೆ ಬೇಕಿರುವಷ್ಟು ಅಕ್ಕಿ ಸಿಗದೇ ಇರೋದ್ರಿಂದ ಪರ್ಯಾಯ ಯೋಜನೆ ರೂಪಿಸುತ್ತಿರೋ ಸರ್ಕಾರ 10 ಕೆಜಿ ಅಕ್ಕಿ ಬದಲು 8 ಕೆಜಿ ಅಕ್ಕಿ ಕೊಡೋ ಬಗ್ಗೆ ನಿರ್ಧರಿಸಿದೆ. ಉಳಿದ 2 ಕೆಜಿ ಪೈಕಿ ದಕ್ಷಿಣ ಕರ್ನಾಟಕದಲ್ಲಿ 2 ಕೆಜಿ ರಾಗಿ, ಉತ್ತರ ಕರ್ನಾಟಕದಲ್ಲಿ 2 ಕೆಜಿ ಜೋಳ ಕೊಡೋ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ಆಹಾರ ಸಚಿವರೇ ಹೇಳಿದ್ದಾರೆ. 2 ಕೆಜಿ ರಾಗಿ, 8 ಕೆಜಿ ಅಕ್ಕಿ, ಉತ್ತರಕ್ಕೆ 2 ಕೆಜಿ ಜೋಳ, 8 ಕೆಜಿ ಅಕ್ಕಿ, ಈ ರೀತಿ ಸಿಸ್ಟಮ್ ಮಾಡಿಕೊಂಡು ಎಲ್ಲರಿಗೂ ಕೊಡುವಂಥದ್ದನ್ನು ಮಾಡಿದ್ದೀವಿ. ನಾವು ಅಕ್ಕಿನ ಕೊಡ್ತೀವಿ, ಅಕ್ಕಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜೂನ್ 27ರಿಂದ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆಗೆ ಮುಹೂರ್ತ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಆ್ಯಪ್ ರೆಡಿಯಾಗಿದ್ದು ಜೂನ್ 27ರಿಂದ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ. ಅರ್ಜಿ ಸಲ್ಲಿಸಿದ ಬಳಿಕ ನಿಮಗೆ ಸ್ವೀಕೃತಿ ಪತ್ರ ಸಿಕ್ತು ಅಂದ್ರೆ ನೀವು ಫಲಾನುಭವಿ ಆದಂತೆ ಅಂತ ಮಾಹಿತಿ ನೀಡಿರೋ ಸಚಿವರು ಆಗಸ್ಟ್ 16 ಅಥವಾ 17ರಂದು ಮನೆಯೊಡತಿ ಖಾತೆಗೆ 2,000 ರೂಪಾಯಿ ಹಣ ಬರಲಿದೆ ಅಂತ ಹೇಳಿದರು. ಆ್ಯಪ್ 26ನೇ ತಾರೀಕು 27ನೇ ತಾರೀಕಿಗೆ ತಯಾರಿದೆ. ಕಂಪ್ಲೀಟ್ ಆಗಿ ಏನು ನಾವು ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ದಿವಸ ತೋರಿಸ್ಬೇಕು ಅಂತ ಮಾಡಿದ್ದೀವಿ, ಅವತ್ತು ರೆಡಿ ಮಾಡ್ಕೊಂಡು ಹೋಗ್ತೀವಿ. ಅವತ್ತನೇ ಅರ್ಜಿ ಅಪ್ಲೋಡ್ ಮಾಡಲಿಕ್ಕೆ ಅವತ್ತನೇ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಅಕೌಂಟಿಗೆ ದುಡ್ಡು ಹೋಗೋದು ಮಾತ್ರ ಆಗಸ್ಟ್ 17 ಅಥವಾ 18ರಿಂದ ಶುರು ಮಾಡಿ. ಗ್ಯಾರಂಟಿ ವಿರುದ್ಧ ಹೋರಾಟದ ಅಸ್ತ್ರ ಝಳಪಿಸಿದ BSY. ಇನ್ನು ಹೇಳಿದಂತೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಕೊಡ್ತಿಲ್ಲ ಅಂತ ಆರೋಪಿಸಿರೋ ಮಾಜಿ ಸಿಎಂ BSY ಜುಲೈ 4ರಿಂದ ಆರಂಭವಾಗೋ ಅಧಿವೇಶನದ ವೇಳೆ ಪ್ರತಿಭಟನೆ ಮಾಡೋದಾಗಿ ಹೇಳಿದ್ದಾರೆ. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಎಂದಿದ್ದಾರೆ. ಅಧಿಕಾರಕ್ಕೆ ಬಂದು 1 ತಿಂಗಳು ಕಳೆದರೂ ಸಹ ಇದುವರೆಗೆ ಬಸ್ನಲ್ಲಿ ಹೆಣ್ಣು ಮಕ್ಕಳು ಓಡಾಡೋಕ್ಕೂ ಕೆಲವು ಷರತ್ತುಗಳನ್ನು ಹಾಕಿ ಮಾಡಿರೋದು ಬಿಟ್ಟರೆ ಬೇರೆ ಯಾವುದೇ ಷರತ್ತುಗಳನ್ನು ಈಡೇರಿಸಿಲ್ಲ. ಈ ಕಾರಣಕ್ಕಾಗಿ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆದ ರಾಜ್ಯಪಾಲರ ಭಾಷಣ ಮುಗಿದ ನಂತರ 5ನೇ ತಾರೀಕಿನಿಂದ
4ನೇ ತಾರೀಕಿನಿಂದ ನಾವು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸಾವಿರಾರು ಜನ ನಮ್ಮ ಕಾರ್ಯಕರ್ತರ ಜೊತೆಗೆ ಅಧಿವೇಶನ ಪ್ರಾರಂಭ ಆದಾಗಲಿಂದ ಮುಗಿಯೋವರೆಗೂ ಸತ್ಯಾಗ್ರಹ ಮಾಡೋರಿದ್ದೇವೆ. ಅಧಿವೇಶನ ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿ ನಿರಂತರವಾಗಿ ಈ ಸತ್ಯಾಗ್ರಹ ಮಾಡೋದ್ರ ಮೂಲಕ ಅವರು ರಾಜ್ಯದ ಜನರಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋರಿದ್ದೇವೆ. ಅಗ್ನಿ ಮಾಡೋಕ್ಕೆ ಅವ್ರ ಸ್ವಾತಂತ್ರ್ಯ ಇದೆ ಇರುತ್ತೆ, ಅದು ಬೇರೆ ವಿಚಾರ. ಆದರೆ ಅವ್ರಿಗೆ ಯಾವ ನೈತಿಕತೆ ಇದೆ? ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದನ್ನು ಜಾರಿ ಕೊಟ್ಟಿದ್ದೀವಿ. ಜುಲೈ 1ನೇ ತಾರೀಕಿನಿಂದ ವಿದ್ಯುತ್ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಮಾಡ್ತಾರೆ. ನಲ್ಲಿ ಸರ್ಕಾರ ಅಕ್ಕಿ ಜೊತೆಗೆ ಉಳಿದ ಗ್ಯಾರಂಟಿಗೂ ಕಸರತ್ತು ನಡೆಸಿದ್ದು, ವಿಪಕ್ಷ ಗ್ಯಾರಂಟಿ ವಿಳಂಬವನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟಕ್ಕಿಳಿದು ಜನಾಭಿಪ್ರಾಯ ಮೂಡಿಸಲು ಸಜ್ಜಾಗಿದೆ. ಇದರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.